ಹಾಯ್ ಎಲ್ಲರಿಗೂ, ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿಯ ಪದಾರ್ಥ ಯಾವ ಥರ ಮಾಡ್ಬೋದು ಅಂತ ತಿಳಿಸಿಕೊಡ್ತೇನೆ. ಆನಂತರ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡೋಣ. ಮೊದಲಿಗೆ ಈಗ ಒಂದು 7ರಿಂದ 8ರಷ್ಟು ಬ್ಯಾಡಗಿ ಮೆಣಸು ತೊಗೊಳ್ಳಿ. ಅದಕ್ಕೆ ಒಂಚೂರು 1/4 ಕಪ್ಪಿನಷ್ಟು ಎಣ್ಣೆ ಹಾಕಿದರೆ ಸಾಕು. ಇದನ್ನು ಈ ಥರ ಚೆನ್ನಾಗಿ ರೋಸ್ಟ್ ಮಾಡಿ, ಕಲರ್ ಚೆನ್ನಾಗಿ ಬರಬೇಕಿದ್ರೆ ಒಂದು 8ರಷ್ಟು 9ರಷ್ಟು ಹಾಕಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ಈಗ 1 ಸ್ಪೂನ್ನಷ್ಟು ಜೀರಿಗೆ ಹಾಕಿ, ಆನಂತರ 1/4 ಸ್ಪೂನ್ನಷ್ಟು ಮೆಂತೆ, ಆನಂತರ 1 ಸ್ಪೂನ್ನಷ್ಟು ಸಾಸಿವೆ ಈ ಪದಾರ್ಥಕ್ಕೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ 1 ಸ್ಪೂನ್ನಷ್ಟು ಸಾಸಿವೆ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ. ಆನಂತರ ಅದೇ ಪ್ಯಾನಿಗೆ 1 ಸ್ಪೂನ್ನಷ್ಟು ಉದ್ದಿನಬೇಳೆ, ಆನಂತರ ಅರ್ಧ ಗಡಿಯಷ್ಟು ಕಾಯಿ ತುರಿ. ಅರ್ಧ ಗಡಿ ಬೇಕಂತಿಲ್ಲ, 1/4 ಕಪ್ ಇದ್ದರೂ ಕೂಡ ಸಾಕಾಗುತ್ತೆ. ಆನಂತರ ಅದಕ್ಕೆ ಸ್ವಲ್ಪ ಅರಶಿನ, ಆನಂತರ ಇದಕ್ಕೆ 3ರಿಂದ 4ರಷ್ಟು ಬೆಳ್ಳುಳ್ಳಿ, ಆನಂತರ ಸ್ವಲ್ಪ ಕರಿಬೇವು ಸೊಪ್ಪು. ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡಿ, ಕೊಬ್ಬರಿ ತುರಿ, ಈಗ ಕಾಯಿ ತುರಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಈ ಥರ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದನ್ನು. ಇದೀಗ ರೆಡಿ ಆಯಿತು, ಸೈಡಲ್ಲಿ ಇಡೋಣ. ನಂತರ ಈಗ ಮಾವಿನಕಾಯಿ ಈ ಥರ ಸಿಪ್ಪೆ ತೆಗೆದು, ಆನಂತರ ಒಂದು ಮಾವಿನಕಾಯಿಯನ್ನು ಈ ಥರ ತಿವುಚಬೇಕು, ಆಗ ಚೆನ್ನಾಗಿರುತ್ತೆ ಈ ಪದಾರ್ಥಕ್ಕೆ. ಮತ್ತು ಅದರ ಸಿಪ್ಪೆ ಕೂಡ ಆ್ಯಡ್ ಮಾಡ್ಬೋದು. ಆನಂತರ ಇದಕ್ಕೆ 1 ಸ್ಪೂನ್ನಷ್ಟು ಉಪ್ಪು, ಆನಂತರ 2 ಸ್ಪೂನ್ನಷ್ಟು ಬೆಲ್ಲ, ಆನಂತರ ಇದಕ್ಕೆ ಎಷ್ಟು ಬೇಕು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಡಿ. ಇದಕ್ಕೆ ಬೇಕಾದರೆ 1-2 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ಕೂಡ ಆ್ಯಡ್ ಮಾಡ್ಬೋದು. ಇದನ್ನೀಗ ಮಿಕ್ಸಿ ಮಾಡಿ ತರೋಣ. ಆನಂತರ ನೋಡಿ 5 ನಿಮಿಷ ಆಯಿತು, ಇದು ಚೆನ್ನಾಗಿ ಬೆಂದಿದೆ ಮಾವಿನಕಾಯಿದು ರಸ. ಈಗ ಇದಕ್ಕೆ ಸ್ವಲ್ಪ ಹುಳಿ ನೀರು ಆ್ಯಡ್ ಮಾಡಬೇಕು. ಹುಳಿ ನೀರಿದ್ದರೆ ಚೆನ್ನಾಗಿರುತ್ತೆ, ಮಾವಿನ ಹಣ್ಣು ಹುಳಿ ಇರದಿದ್ದರೆ ಚೆನ್ನಾಗಿರಲ್ಲ. ಸೊ ಇದಕ್ಕೆ ಈಗ ಮಿಕ್ಸಿ ಮಾಡಿದಂತಹ ಮಸಾಲೆ ಉಂಟಲ್ಲ, ಅದನ್ನು ಕೂಡ ಆ್ಯಡ್ ಮಾಡೋಣ. ಇದಕ್ಕೆ ನೀರು ಬೇಕಾದರೆ ಆ್ಯಡ್ ಮಾಡಿ, ಸ್ವಲ್ಪ ಮಿಕ್ಸಿಯ ನೀರನ್ನು ಕೂಡ ಆ್ಯಡ್ ಮಾಡ್ಬೋದು. ಈಗ ಇದನ್ನು ಒಂದು 5 ಮಿನಿಟ್ಸ್ ಕುದಿ ಬರಲಿಕ್ಕೆ ಇಡೋಣ. ಒಂದು 3 ಕುದಿ ಬಂದ ಮೇಲೆ ಇದನ್ನು ಆಫ್ ಮಾಡಿ ಇಡೋಣ. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಸೈಡಲ್ಲಿ ಇಡೋಣ. ಇದಕ್ಕೆ ಈಗ ಒಂದು ಚಂದದ ಒಗ್ಗರಣೆ ಕೊಟ್ಟರೆ ಈ ಪದಾರ್ಥಕ್ಕೆ ಚೆನ್ನಾಗಿರುತ್ತೆ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಬರುವಾಗ ಇದಕ್ಕೆ 1 ಸ್ಪೂನ್ನಷ್ಟು ಸಾಸಿವೆ, ಆನಂತರ 1 ಸ್ಪೂನ್ನಷ್ಟು ಉದ್ದಿನಬೇಳೆ, ಅದಕ್ಕೆ ಮತ್ತು ಸ್ವಲ್ಪ 2ರಿಂದ 3ರಷ್ಟು ಬೆಳ್ಳುಳ್ಳಿ, ಆನಂತರ ಕರಿಬೇವು ಸೊಪ್ಪು, ಆನಂತರ ಒಂದು ಬ್ಯಾಡಗಿ ಮೆಣಸು. ಇಷ್ಟನ್ನು ಒಂದು ಚಂದದ ಒಗ್ಗರಣೆ ಕೊಟ್ಟರೆ ಈ ಪದಾರ್ಥಕ್ಕೆ ಚೆನ್ನಾಗಿರುತ್ತೆ. ಮತ್ತು ಬೇಕಾದರೆ ಸ್ವಲ್ಪ ಇದಕ್ಕೆ ಇಂಗು ಕೂಡ ಆ್ಯಡ್ ಮಾಡಿ, ಒಗ್ಗರಣೆಗೆ ಪದಾರ್ಥಕ್ಕೆ ಟೇಸ್ಟ್ ಬರುತ್ತೆ ಚೆನ್ನಾಗಿ. ಈಗ ಈ ಒಗ್ಗರಣೆಗೆ ಇದನ್ನು ಆ್ಯಡ್ ಮಾಡಿ ಆಯಿತು ಪದಾರ್ಥಕ್ಕೆ. ಈಗ ನಿಮ್ಮ ಮುಂದೆ ಮಾವಿನ ಹಣ್ಣಿನ ಪದಾರ್ಥ ರೆಡಿ ಆಯಿತು ನೋಡಿ. ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.